ನಮಸ್ಕಾರ ಗುರು. ನಮಸ್ಕಾರ. ಹರೇ ಸಿಂಹ ಶಾಸ್ತ್ರ ನಮಸ್ಕಾರಗಳು. ಸುಮತಿಭಿರನುಮೇಯಂ ಶುಭ್ರಕಾಜಂ ಸಕಾಜಂ ಸುಖಮಜಮನಪಾಜಂ ಮುಕ್ತುಪಾಜಂ ವಿಮಾಜಂ ದ್ರಹಜಮಹಮಮೇಜಂ ಧ್ಯೇಜಮಮ್ನಾಜಗೇಜಂ ಸದಜಮಸದಜೇಜಂ ಶ್ರೀಸಹಾಜಂ ಭಜೇಜಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿಮ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಷ್ಟಿಜಃ ಪತ್ಯೇ ನಿತ್ಯಾ ಗಣಿತ ಗುಣಮಾಣಿಕ್ಯ ವಿಶದ ಪ್ರಭಾಜಾಲೋಲ್ಲಾಸೋಪಹತ ಸಕಲಾವತ್ಯ ತಮಸೆ ಜಗಜ್ಜನ್ಮಸ್ಥೇಮ ಪ್ರಳಯ ರಚನಾಶೀಲ ವಪುಷೆ ನಮೋ ಶೇಷಾನ್ನಾಯ ಸ್ಮೃತಿ ಹೃದಯ ದೀಪ್ತಾಯ ಹರದೆ ಯೇನ ಪ್ರಾದುರಭಾವಿ ಭೂಮಿ ಪದಜೆ ಯಸ್ತಾರಿಗೋ ಸಂತತಿ ಪ್ರಾಬೋಧಿಶ್ರುತಿ ಪಂಕಜಂ ಕರುಣಯಾ ಪ್ರಾಕಾಶಿತತ್ವಂ ಪರಂ ಧ್ವಾಂತಂ ಧ್ವಂಸಮನಾಜಿ ಸಾಧುರಿಕರಶ್ಚಾಕಾರಿ ಸನ್ಮಾರ್ಗಗಃ ತೇನಂ ವ್ಯಾಸದಿವಾಕರೇಣ ಸತತಂ ಮಾತ್ಯಾಜಿ ಮೇ ಮಾನಸಂ ವ್ಯಾಪ್ತಿರ್ಯಸ್ಯ ನಿಜೇ ನಿಜೇ ನಮಃ ಸಾ ಪಕ್ಷೇ ಸಪಕ್ಷೇ ಸ್ಥಿತಿಃ ವ್ಯಾವೃತ್ತಿಶ್ಚ ವಿಪಕ್ಷತೋಥ ವಿಶದೇ ಸಕ್ತಿರ್ನ ವೈ ಬಾಧಿತೆ ನೈವಾಸ್ತಿ ಪ್ರತಿಪಕ್ಷಯುಕ್ತಿರತುಲಂ ಶುದ್ಧಂ ಪ್ರಮಾಣಂ ಸಮೇ ಭೂಯಾತ್ ತತ್ತ್ವವಿನಿರ್ಣಯಾಯ ಭಗವಾನ್ ಆನಂದತೀರ್ಥೋ ಮುನಿಃ ಭವತಿ ಯದನುಭಾವಾತ್ತೇಡಮೂಕೋऽಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌದಿಃ सकलवचनचेतो देवता भारती सा मम वचसि निधत्तां सन्निधिं मानसे च रमा निवासोचितवास भूमिः संन्याय रत्नावरिजन्मभूमिः वैराग्यभाग्यो मम पद्मनाभतीर्थामृताब्धिर्भवताद्विभूत्यै पदवाक्यप्रमाणज्ञान प्रतिवादिमदच्छिदः श्रीमदक्षोभ्यतीर्थाख्यानुपतिष्ठे गुरून्मम श्रीमदानन्दतीर्थार्य सन्मनस्सरसि भुवि अनुव्याख्यान नलिने चंचरे कतिमे मनः न शब्दाब्धो गाढाः न च निगमचर्चासु चतुराः न च न्याये प्रौढाः न च विदितवेद्यापि वयं परं श्रीमत्पूर्णप्रमतिगुरुकारुण्यसरणिं प्रपन्नामान्यास्मः किमपि च वदन्तोऽपि महताम् ॐ नारायणं निखिलपूर्णगुणैकदेहं निर्दोषमाप्यतममप्यखिलैः सुवाक्यैः अस्योद्भवादिदमशेष विशेषतोऽपि वन्द्यं सदा प्रियतमं मम सन्नमामि कुपिता हि फणच्छाया समीकृत्या परं सुखं सेवन्ते यत्पदं धीराः तं भजे वल्लभं श्रियः. ಇವರಿಗೆ ಅನ್ಯೋನ್ಯಾಶ್ರಯ ಅನ್ನೋ ದೋಷವನ್ನ ಕೊಟ್ಟಿದ್ದಾರೆ. ಅವಿದ್ಯೆ ಜೀವನ್ಮುಕ್ತಿ ಅವಸ್ಥೆಯಲ್ಲಿ ಸ್ವಲ್ಪ ಉಳಿಬೇಕು ಅಂತಂದ್ರೆ ಅದಕ್ಕೆ ಕರ್ಮವೇ ಕಾರಣ, ಕರ್ಮಕ್ಕೆ ಯಾವ್ದು ಕಾರಣ? ಅವಿದ್ಯೆಯೇ ಕಾರಣ ಅಂತ. ಹೀಗೆ ಅನ್ಯೋನ್ಯಾಶ್ರಯ ದೋಷ ಕೊಟ್ಟಿದ್ರು, ಅದು ಹಾಗೇ ಇದೆ ಅವರ ಸಿದ್ಧಾಂತದಲ್ಲಿ. ಅದನ್ನ ಹೇಗ್ ಪರಿಹಾರ ಮಾಡ್ಕೊಳ್ತೀರಿ? ಇಷ್ಟನ್ನ ಹೇಳಿ ಮುಂದೆ ಕಿಂಚ ಅಂತ ಇನ್ನೊಂದು ವಿಷಯದ ಬಗ್ಗೆ ಹೋಗ್ತಾರೆ ಆಕ್ಷೇಪ ಮಾಡ್ಲಿಕ್ಕೆ. ಕಿಂಚ ಅಸ್ಯ ಅರ್ಥಸ್ಯ ನ ಕಿಂಚಿತ್ ಸ್ಫುಟಂ ಜ್ಞಾಪಕಾಂತರಂ ಅಸ್ತಿ ಅಂತ ಹೇಳ್ತಾರೆ. ಅಂದ್ರೆ ಏನ್ ಹೇಳ್ತೀವಿ? ಅವಿದ್ಯೆನೇ ಕಾರಣ ಯಾವುದಕ್ಕೆ? ಪ್ರಬಲವಾದ ಪ್ರಾರಬ್ಧ ಕರ್ಮ ಉಳಿಯೋದಕ್ಕೆ. ಕರ್ಮ ಇದೆ ಅನ್ಲಿಕ್ಕೆ ಕಾರಣ ಯಾವುದು? ಅವಿದ್ಯೆಯ ಒಂದು ಭಾಗ. ಹಾಗೆ ಅವಿದ್ಯೆಯ ಭಾಗ ಇರೋದಕ್ಕೆ ಏನು ಕಾರಣ? ಕರ್ಮ ಅಂತ ಹೇಳಿದ್ರು. ಈ ವಿಷಯದಲ್ಲಿ ಏನ್ ಪ್ರಮಾಣ? ಎಲ್ಲಾರು ಇದೆಯಾ? ಪ್ರಾರಬ್ಧ ಕರ್ಮ ಅದು ಅವಿದ್ಯೆಯಿಂದ ಹುಟ್ಟಿದ್ದು. ಹಾಗೆ ಪ್ರಬಲವಾದ ಪ್ರಾರಬ್ಧ ಕರ್ಮದಿಂದ ಅವಿದ್ಯೆ ಸ್ವಲ್ಪ ಭಾಗ ಉಳಿಯತ್ತೆ. ಈ ವಿಷಯದಲ್ಲಿ ಏನ್ ಪ್ರಮಾಣ? ಅದಕ್ಕೆ ಯಾವ ಪ್ರಮಾಣನೂ ನೀವು ಕೊಡ್ಲಿಲ್ಲ. ಹಾಗಾಗಿ ತಥೋ ಮಾನಾಮಭೂತ್ ಅವಸ್ಥಿತೌ ಇತರೇತರಾಶ್ರಯತ್ವಂ ಜ್ಞಪ್ತೌತು ಭವತ್ತೇವ. ಒಂದು ಸ್ಪಷ್ಟವಾದ ಪ್ರಮಾಣ ಇಲ್ಲ. ಇನ್ನೊಂದು ಮೆಸೇಜ್ ಹಾಕ್ತಾ ಇದ್ರೆ ಅದನ್ನ ನೋಡ್ಲಿಕ್ಕೆ ಆಗಲ್ಲ. ಗ್ರೂಪ್ ಅಲ್ಲಿ ಅಥವಾ ನಮ್ಮ ತಂದೆಗೆ ಕಾಲ್ ಮಾಡಿ ಹಾಕಿ ಮೆಸೇಜು ಅವರು ಹೇಳ್ತಾರೆ. ಕಿಂಚ ಅಸ್ಯ ಅರ್ಥಸ್ಯ. ಹಾಗಾಗಿ ಏನಾಯ್ತು?
ಈಗ ಏನ್ ಹೇಳಿದ ವಿಷಯ ಏನಿದೆ ಇದು ಯಾವುದೇ ಒಂದು ಪ್ರಮಾಣವನ್ನ ಪಡೆದಿಲ್ಲ. ಪ್ರಮಾಣ ಇದ್ರೆ ಹೇಳ್ಬೇಕು, ಯಾವ ಪ್ರಮಾಣನೂ ಇಲ್ಲ. ಅಲ್ಲ, ಅನ್ಯೋನ್ಯಾಶ್ರಯ ದೋಷದಿಂದ ಕೊಟ್ಟಿದ್ವಲ್ಲ, ಹೌದು, ಪ್ರಮಾಣ ಇಲ್ಲ ಆದ್ರಿಂದಲೇ ಅನ್ಯೋನ್ಯಾಶ್ರಯ ಹಾಗೆ ಇರುತ್ತೆ. ಅದಕ್ಕೆ ಇವ್ರು ಹೇಳ್ತಾರೆ ಅನ್ಯೋನ್ಯಾಶ್ರಯ ದೋಷ ಸಾಮಾನ್ಯವಾಗಿ ಉತ್ಪತ್ತವು ಜ್ಞಪ್ತವು ಅಂತ ಪ್ರಸಿದ್ಧ. ಉತ್ಪತ್ತವು ಅಂದ್ರೆ ಹುಟ್ಟೋದು, ಜ್ಞಪ್ತವು ಅಂದ್ರೆ ಜ್ಞಾನ ಅಂತ ಅರ್ಥ. ಉತ್ಪತ್ತಿ ಅಂದ್ರೆ ಹುಟ್ಟೋದು, ಜ್ಞಪ್ತಿ ಅಂದ್ರೆ ಜ್ಞಾನ. ಉತ್ಪತ್ತಿ ಆಯಿತು ಅಂದ್ರೆ ವಸ್ತು ಹುಟ್ಟಿತು ಅಂತ ಅರ್ಥ. ವಸ್ತುವಿನಲ್ಲಿರೋ ಧರ್ಮ ಉತ್ಪತ್ತಿ. ಈ ರೀತಿ ಉತ್ಪತ್ತಿ ಹಾಗೆ ಜ್ಞಪ್ತಿ ಈ ಎರಡು ವಿಷಯದಲ್ಲಿ ದೋಷ ಯಾವುದು? ಅನ್ಯೋನ್ಯಾಶ್ರಯ. ಆದ್ರೆ ನಾವಿಲ್ಲಿ ಹೇಳ್ತಾ ಇದೀವ ಕರ್ಮ ಹುಟ್ಟಿದೆ ಅವಿದ್ಯೆಯ ಭಾಗದಿಂದ ಅಂತ ಹೇಳಿದ್ವಾ? ಇಲ್ಲ. ಹಾಗೆ ಈ ಅವಿದ್ಯೆಯ ಭಾಗ ಕರ್ಮದಿಂದ ಹುಟ್ಟಿದೆ, ಹೀಗೆ ಒಂದೊಂದು ಅಂದ್ರೆ ಅವಿದ್ಯೆಯ ಭಾಗದಿಂದ ಕರ್ಮ ಹುಟ್ಟಿದೆ, ಕರ್ಮದಿಂದ ಅವಿದ್ಯೆಯ ಒಂದು ಭಾಗ ಹುಟ್ಟಿದೆ, ಹೀಗೆ ಪರಸ್ಪರ ಹುಟ್ಟಿದೆ ಅಂತ ಹೇಳಲಿಲ್ಲ. ಏನ್ ಹೇಳ್ತಾ ಇದೀವಿ? ಪ್ರಬಲ ಪ್ರಾರಬ್ಧ ಕರ್ಮ ಇರೋವರೆಗೆ ಅವಿದ್ಯೆಯ ಸ್ವಲ್ಪ ಭಾಗ ಹಾಗೆ ಇರತ್ತೆ, ಅವಿದ್ಯೆಯ ಸ್ವಲ್ಪ ಭಾಗ ಇರೋವರೆಗೂ ಅಲ್ಲಿ ಕರ್ಮ ಹಾಗೆ ಉಳಿಯತ್ತೆ ಅಂತ ಹೇಳ್ತಾ ಇದೀವಿ. ಇರೋದ್ರ ಬಗ್ಗೆ ಮಾತಾಡ್ತಾ ಇದೀವಿ. ಅದು ಹುಟ್ಟಿದೆ, ಅದರಿಂದ ಇದು ಒಳ್ಳೆ ತಂದೆ ಮಗ, ತಂದೆ ಸಂತಾನ ಆ ತರ ಹೇಳ್ತಾ ಇಲ್ಲ. ತಂದೆ ತಾಯಿಗಳಿಂದ ಮಗು ಹುಟ್ಟತ್ತೆ, ಆ ತರ ಇಲ್ಲಿ ಅವಿದ್ಯೆಯ ಸ್ವಲ್ಪ ಭಾಗದಿಂದ ಕರ್ಮ ಹುಟ್ಟುತ್ತಾ ಇದೆ. ಈ ತರ ಜನ್ಯ ಜನಕ ಭಾವ ಅಂದ್ರೆ ಹುಟ್ಟತ್ತೆ ಇದರಿಂದ ಅನ್ನೋ ಒಂದು ಸಂಬಂಧವನ್ನು ಹೇಳ್ತಾ ಇಲ್ಲ, ಇರೋದಷ್ಟೇ ಹೇಳ್ತಾ ಇದೆ. ಯಾವತ್ತೂ ಅನ್ಯೋನ್ಯಾಶ್ರಯ ಎಲ್ಲಿ ಬರುತ್ತೆ ಅಂದ್ರೆ ಇದರಿಂದ ಅದು ಹುಟ್ಟುತ್ತಾ ಇದೆ, ಅದರಿಂದ ಇದು ಹುಟ್ಟುತ್ತಾ ಇದೆ ಅಂತಾದ ಅನ್ಯೋನ್ಯಾಶ್ರಯ. ಹೌದು, ಪರಸ್ಪರ ಇದಕ್ಕದ ಕಾರಣ ಅದಕ್ಕಿದ ಕಾರಣ ಅಂದಾಗ ಅನ್ಯೋನ್ಯಾಶ್ರಯ. ಹಾಗೆ ಇದರ ಜ್ಞಾನ ಬರ್ಲಿಕ್ಕೆ ಅದರ ಜ್ಞಾನ ಬೇಕು, ಅದರ ಜ್ಞಾನ ಬರ್ಲಿಕ್ಕೆ ಇದರ ಜ್ಞಾನ ಬೇಕು ಅಂತ ಇದ್ರೆ ಜ್ಞಾನ ಪರಸ್ಪರ ಇದರ ಜ್ಞಾನಕ್ಕೆ ಅದು, ಅದರ ಜ್ಞಾನಕ್ಕೆ ಇದು ಅಪೇಕ್ಷಿತ ಅಂತ ಆದ್ರೆ ಆಗ ಅನ್ಯೋನ್ಯಾಶ್ರಯ. ಹೀಗೆ ಉತ್ಪತ್ತಿ ಜ್ಞಪ್ತಿ ಎರಡು ವಿಷಯದಲ್ಲಿ ಅನ್ಯೋನ್ಯಾಶ್ರಯ ಅನ್ನೋದು ದೋಷ. ಆದ್ರೆ ಇಲ್ಲಿ ಹೇಳ್ತಾ ಇರೋದು ಅವಸ್ಥಾನಂ, ಅವಿದ್ಯಾಲೇಶಃ ಅವಸ್ಥಿತೋ ಭವತಿ, ಇರತ್ತೆ ಅಂತ ಹೇಳ್ತಾ ಇದೆ. ಈ ಅವಸ್ಥಿತಿಗೂ ಉತ್ಪತ್ತಿಗೂ ಜ್ಞಾನಕ್ಕೂ ವ್ಯತ್ಯಾಸಗಳಿದೆ, ಮೂರು ಬೇರೆ ಬೇರೆ. ಈಗ ಭಗವಂತನ ಅವತಾರ ಇದೆ ಹೊರತು ಅದು ಹುಟ್ಟಿಲ್ಲ, ಅಲ್ಲಿ ಅವಸ್ಥಿತಿ ಅಷ್ಟೇ, ಅದು ಇದೆ ಅಂತ ಹೇಳ್ತೀವಿ. ಆಗ ಹುಟ್ಟೋದಕ್ಕೂ ಅವಸ್ಥಿತಿಗೂ ವ್ಯತ್ಯಾಸ ಇದೆ. ಅಂದ್ಮೇಲೆ ನೀವು ಅನ್ಯೋನ್ಯಾಶ್ರಯ ದೋಷ ಇಲ್ಲಿ ಹೇಗ್ ಕೊಡ್ತೀರಿ ಅಂತ ಇವ್ರದ್ದು ಪ್ರಶ್ನೆ. ಅದಕ್ಕೆ ಉತ್ತರ ಜ್ಞಪ್ತೌತು ಸಹಸ್ತಿಗ. ಹಾಗೆ ಯಾಕೆ? ಜ್ಞಪ್ತಿ ಜ್ಞಾನದ ವಿಷಯದಲ್ಲಿ ಅನ್ಯೋನ್ಯಾಶ್ರಯ ಇದೆ ಅಂದ ಅರ್ಥ. ಈಗ ನಮಗ್ ಗೊತ್ತಾಗಿತ್ತು ಏನಂತ, ಜೀವನ್ ಮುಕ್ತಿ ಅವಸ್ಥೆಯಲ್ಲಿ ಸ್ವಲ್ಪ ಅವಿದ್ಯೆ ಉಳ್ದಿರತ್ತೆ. ಇದು ಹೇಗೆ ತಿಳಿಬೇಕು? ಇದರ ಜ್ಞಾನ ಹೇಗ್ ಬರುತ್ತೆ ನಮ್ಗೆ ಅಂದ್ರೆ ಪ್ರಬಲ ಪ್ರಾರಬ್ಧ ಕರ್ಮ ಇದೆ ಅಂತ ಜ್ಞಾನ ಇದ್ರೆ ಆಗ ಅವಿದ್ಯೆ ಸ್ವಲ್ಪ ಉಳಿದಿರತ್ತೆ ಅನ್ನೋ ಜ್ಞಾನ ನಿಮಗ್ ಬರುತ್ತೆ ಅಂತ ಹೇಳ್ತೀವಿ. ಹಾಗಾದ್ರೆ ಜೀವನ್ ಮುಕ್ತಿ ಅವಸ್ಥೆಯಲ್ಲಿ ಅವಿದ್ಯೆ ಸ್ವಲ್ಪ ಉಳಿದಿದೆ ಅನ್ನೋ ಜ್ಞಾನಕ್ಕೆ ಕಾರಣ ಯಾವುದು ಅಂದ್ರೆ ಪ್ರಬಲ ಪ್ರಾರಬ್ಧ ಕರ್ಮ ಇದೆ ಅನ್ನೋ ಜ್ಞಾನ ಇದ್ರೆ ಆ ಜ್ಞಾನ ಬರುತ್ತೆ. ಆಯ್ತು, ಪ್ರಬಲ ಪ್ರಾರಬ್ಧ ಕರ್ಮ ಇದೆ ಅನ್ನೋ ಜ್ಞಾನ ಹೇಗ್ ಬಂತು? ಅವಿದ್ಯೆ ಸ್ವಲ್ಪ ಉಳಿದಿದೆ ಅನ್ನೋ ಜ್ಞಾನ ಇರೋದ್ರಿಂದ, ಅಂದ್ರೆ ಪರಸ್ಪರ ಜ್ಞಾನಕ್ಕೆ ಬಂತು. ಆ ಜ್ಞಾನ ಇಲ್ಲದೆ ಈ ಜ್ಞಾನ ಬರಲ್ಲ, ಈ ಜ್ಞಾನ ಇಲ್ಲದೆ ಈ ಜ್ಞಾನ ಬರಲ್ಲ, ಪರಸ್ಪರ. ಹಾಗಾಗಿ ಅನ್ಯೋನ್ಯಾಶ್ರಯ ಅಂತ ದೋಷ ಜ್ಞಾನದ ವಿಷಯದಲ್ಲೇ ನಾವು ಕೊಡ್ತೀವಿ ಅಂತ ಅದನ್ನು ಸಮರ್ಥನೆ ಮಾಡಿದ್ರು. ಅದರಿಂದ ಅನ್ಯೋನ್ಯಾಶ್ರಯ ಇದ್ದೇ ಇದೆ ಅವ್ರಿಗೆ. ಅವ್ರಿಗೆ ಕೊನೆಗೆ ಏನ್ ಹೇಳ್ಲಿಕ್ಕೆ ಬರ್ಲಿಲ್ಲ ಅಂದ್ರೆ ನೋಡಿ ಎಷ್ಟು ಹಾಸ್ಯಾಸ್ಪದ ಆಯ್ತು. ಜೀವನ್ ಮುಕ್ತಿ ಅವಸ್ಥೆಯಲ್ಲಿ ಅವಿದ್ಯೆ ಉಳಿದಿದ್ದು ಹೇಗಪ್ಪ ಅಂತ ಪ್ರಶ್ನೆ ಕೇಳಿದ್ರು. ಅವಿದ್ಯೆ ಉಳಿಸ್ಬೇಕು ಅಂದ್ರೆ ಅದಕ್ಕೊಂದು ಕಾರಣ ಕೊಡ್ಬೇಕು. ಹೆಂಗಪ್ಪ ಅವಿದ್ಯೆ ಉಳಿತು? ಈ ಕಡೆ ಅವ್ನ್ ಜೀವನ್ ಮುಕ್ತ, ಅವನಿಗೆ ಅದ್ವೈತ ಸಾಕ್ಷಾತ್ಕಾರ ಆಗು ಹೋಗಿದೆ. ಇಷ್ಟೆಲ್ಲ ಸಾಕ್ಷಾತ್ಕಾರ ಆದ್ಮೇಲೆ ಇನ್ನೂ ಸ್ವಲ್ಪ ಅವಿದ್ಯೆ ಉಳಿಯೋದು ಅನ್ನೋದನ್ನ ಹೇಗ್ ನಾವು ಕೂಡಿಸ್ಬೇಕು ಅಂತ ತಲೆ ಕೆಡಿಸ್ಕೊಳ್ಬೇಕು. ಅಯ್ಯೋ, ಪ್ರಬಲ ಪ್ರಾರಬ್ಧ ಕರ್ಮ ಇತ್ತು ಹಾಗೆ. ಸರಿ, ಪ್ರಬಲ ಪ್ರಾರಬ್ಧ ಕರ್ಮನಾದ್ರೂ ಯಾಕೆ ಬಂತು? ಅದಾರು ಹೋಗ್ಬಿಡ್ಬೇಕಾಗಿತ್ತಲ್ಲ ಇಷ್ಟೊತ್ತಿಗೆ. ಅಂದ್ರೆ ಅದು ಅವಿದ್ಯೆ ಸ್ವಲ್ಪ ಉಳಿದಿತ್ತು ಆದ್ರಿಂದ ಅಂತ ಸಿಗಾಕೊಂಡ್ಬಿಟ್ಟು. ಅವಿದ್ಯೆ ಸ್ವಲ್ಪ ಉಳಿದಿತ್ತು ಆದ್ರಿಂದ ಪ್ರಬಲ ಪ್ರಾರಬ್ಧ ಕರ್ಮ ಇದೆ, ಪ್ರಬಲ ಪ್ರಾರಬ್ಧ ಕರ್ಮ ಇರೋದ್ರಿಂದ ಅವಿದ್ಯೆ ಸ್ವಲ್ಪ ಉಳಿತು ಅಂತ. ಹಾಗಾಗಿ ಒಂದ್ರ ಬಿಟ್ಟು ಇನ್ನೊಂದಿಲ್ಲ, ಎರಡೂ ಸಿದ್ಧ ಆಗಲ್ಲ ಅಂತ ದೋಷ ಆ ಸಂದರ್ಭದಲ್ಲಿ ಕೊಟ್ಟಿತ್ತು. ಅದರಲ್ಲೇ ಅವಸ್ಥಿತವು ಅನ್ಯೋನ್ಯಾಶ್ರಯ, ಉತ್ಪತ್ತವು ಅನ್ಯೋನ್ಯಾಶ್ರಯ, ಜ್ಞಪ್ತವು ಅನ್ಯೋನ್ಯಾಶ್ರಯ ಅಂತ ಆ ಶಬ್ದಗಳ ಅರ್ಥ ನಾವಾಗ್ಲೇ ನೋಡಿದೀವಿ. ಇನ್ ಮುಂದೆ ಜೀವನ್ ಮುಕ್ತಿಯನ್ಯಥಾ ಅನುಪಪತ್ಯ ಏವ ಏಷೋ ಅರ್ಥ ಕಲ್ಪ್ಯತೆ ಚೇನ್ನ ಅಂತ. ಈಗ ನೋಡಿ, ಜೀವನ್ ಮುಕ್ತಿ ಅವಸ್ಥೆ ಅಂತ ಒಂದಿದೆ ಅಲ್ವಾ, ಅದನ್ನ ನೀವು ಒಪ್ಪಿದಿರ್ತಾನೆ. ಹೌದು, ನಾವು ಒಪ್ಪಿದೀವಿ. ಇದನ್ನ ಒಪ್ಬೇಕು ಅಂತಂದ್ರೆ ಸ್ವಲ್ಪ ಅವಿದ್ಯೆ ಉಳ್ಕೊಳ್ಳೇಬೇಕು. ಅದನ್ನ ಒಪ್ಪದೇ ಇದ್ರೆ ಹೇಗಪ್ಪ ಕೊಡಿಸ್ತೀರಿ ಜೀವನ್ ಮುಕ್ತಿ ಅವಸ್ಥೆನ? ಹಾಗಾಗಿ ನೀವು ಒಪ್ಕೊಳ್ಳಿ ಅಂತ ಕೊನೆಗೆ ಏನೂ ಸಮಾಧಾನ ಹೇಳಲಿಕ್ಕೆ ಆಗ್ದೇನೆ ನಮಗೆ ಉತ್ತರ ಕೊಡೋದು.
ಇದು ಹೇಗಾಯ್ತು ಅಂದ್ರೆ ಜೀವನ್ ಮುಕ್ತರು ಅಂತ ಒಪ್ಪಿಟ್ಟಿದ್ದಾರೆ ಶಾಸ್ತ್ರದಲ್ಲಿ. ನಾವೊಂದ್ ಪಕ್ಷ ಹಿಡ್ಕೊಂಡ್ಬಿಟ್ಟಿದೀವಿ, ಜೀವನ್ ಮುಕ್ತರು ಅಂತ ಇರ್ತಾರೆ ಆದ್ರೆ ಏನೂ ಉತ್ತರ ಇಲ್ಲ ಬಾಯ್ ಬಿಟ್ಟು ಹೇಳಲಿಕ್ಕೆ. ಆದ್ರೆ ಜೀವನ್ ಮುಕ್ತರು ಅಂತ ಇರ್ಬೇಕು ಅಂದ್ರೆ ಸ್ವಲ್ಪ ಅವಿದ್ಯೆ ಉಳ್ಕೊಳ್ಳೇಬೇಕು. ಅದಿಲ್ದೇನೆ ಅವ್ರು ಜೀವನ್ ಮುಕ್ತರಾಗ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಮೋಕ್ಷಕ್ಕೆ ಹೋಗ್ಬಿಡ್ಬೇಕಾಗಿತ್ತು, ಇಲ್ಲಿ ಭೂಮಿಯಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಬ್ರಹ್ಮಜ್ಞಾನಿಗಳು ಸಂಸಾರದಲ್ಲಿ ಇದ್ದಾರೆ ಅಂತ ಎಲ್ರೂ ಒಪ್ಕೊಂಡ್ಬಿಟ್ಟಿದೀವಿ, ಎಲ್ಲಾ ಸಿದ್ಧಾಂತದವರು. ಅಂದ್ರೆ ಈ ದ್ವೈತ ಅದ್ವೈತ ಎಲ್ಲ ವಿಶಿಷ್ಟಾದ್ವೈತ ಈ 3 ಸಿದ್ಧಾಂತಗಳಲ್ಲಿ ಒಪ್ಕೊಂಡ್ಬಿಟ್ಟಿದ್ದಾರೆ ಬ್ರಹ್ಮಜ್ಞಾನಿಗಳನ್ನ, ಅಂತ ಬ್ರಹ್ಮ ಸಾಕ್ಷಾತ್ಕಾರ ಆದವ್ರನ್ನ, ಜೀವನ್ ಮುಕ್ತಿ ಅವಸ್ಥೆಯಲ್ಲಿ ಇರೋರ್ನ. ಆದ್ರೆ ಅವ್ರಿಗೆ ಸ್ವಲ್ಪ ಅವಿದ್ಯೆ ಇಲ್ಲದೆ ಹೋದ್ರೆ ಅವ್ರು ಈ ಸಂಸಾರದಲ್ಲಿ ಇರಬಾರ್ದು. ಇದಾರೆ ಅಂದ್ರೆ ಅವ್ರು ಸ್ವಲ್ಪ ಅವಿದ್ಯೆ ಇತ್ತು ಅಂತ. ಅದಕ್ಕೆ ಕಾರಣ ಇದೆಯೋ ಬಿಡ್ತೋ ನಮಗ್ ಬೇಡ. ಜೀವನ್ ಮುಕ್ತಿ ಅವಸ್ಥೆ ಇದೆ, ಅವ್ರು ಇದಾರೆ ಸಂಸಾರದಲ್ಲಿ, ಸ್ವಲ್ಪ ಅವಿದ್ಯೆ ಇರ್ಬೇಕು ಅಂತ ಹೇಳ್ತೀವಿ. ಅದು ನೀವು ಒಪ್ಕೊಳ್ಳಿ ಅಂತ ಅವ್ರು ನಮ್ಗೆ ಕೊನೆಗೆ ಉತ್ತರ ಕೊಡ್ತಾರೆ. ಅದನ್ನ ಇಲ್ಲಿ ಜೀವನ್ ಮುಕ್ತಿ ಅನ್ಯಥಾನುಪಪತ್ಯ, ಜೀವನ್ ಮುಕ್ತಿ ಅಂತ ಆಗ್ಬೇಕು ಅಂದ್ರೆ ಒಂದ್ ಸ್ವಲ್ಪ ವಿದ್ಯೆ ಉಳ್ಕೊಳ್ಳೇಬೇಕು. ಇಲ್ಲಾಂದ್ರೆ ಅದು ಜೀವನ್ ಮುಕ್ತಿ ಅಂತ ಆಗಲ್ಲ. ಅವ್ರು ಮುಕ್ತರು ಅಂತ ಆಗ್ಬೇಕು, ಜೀವನ್ ಮುಕ್ತಿ ಅಂತ ಆಗಲ್ಲ. ಅಂದ್ರೆ ಬದುಕಿದ್ದು ಇನ್ನೂ ಸಂಸಾರದಲ್ಲಿ ಇದ್ದು ಮೋಕ್ಷ ಪಡೆದಿದ್ದಾರೆ ಅಂತ ಆಗಲ್ಲ. ಅಂತಂದ್ರೆ ಅದಕ್ಕೆ ಹೇಳ್ತಾರೆ ಪರಮ ಪುರುಷಾನುಗ್ರಹೇಣ ಇವ ಮೋಕ್ಷ ಇತ್ಯಸ್ಯ ಸಕಲ ಶ್ರುತಿ ಇತಿಹಾಸ ಪುರಾಣ ಆದಿ ಸಿದ್ಧಸ್ಯ ಅರ್ಥಸ್ಯ ಅಂಗೀಕಾರೇಣ ಇವ ಸರ್ವಸ್ಯ ಉಪಪತ್ತೌ ಅಸ್ಯಾಹ ಕಲ್ಪನಾಯಾಹ ಅನವಕಾಶ. ನೋಡಿ, ಮೋಕ್ಷ ಸಿಗ್ಬೇಕು ಅಂತಾದ್ರೆ ಯಾವುದರಿಂದ ಸಿಗತ್ತೆ? ದೇವರ ಆ ಪರಮ ಪುರುಷನ ಅನುಗ್ರಹದಿಂದಲೇ ಮೋಕ್ಷ ಅಂತ ಒಪ್ಪಿಕೊಂಡ್ರೆ ಮುಗಿದೋಯ್ತು. ಈ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಕೊಟ್ಬಿಡ್ಬೋದು. ಸುಮ್ನೆ ಒಪ್ಪಿದ್ ನಾವ್ ಹೇಳ್ತಾ ಇಲ್ಲ. ಪರಮ ಪುರುಷಾನುಗ್ರಹೇಣೈವ ಮೋಕ್ಷ, ಪರಮ ಪುರುಷನ ಅನುಗ್ರಹದಿಂದಲೇ ಮೋಕ್ಷ. ಈ ವಿಷಯ ಸುಮ್ನೆ ನಾವ್ ಹೇಳ್ತಾ ಇಲ್ಲ. ಸಕಲ ವೇದ, ಸಕಲ ಇತಿಹಾಸ, ಸಕಲ ಪುರಾಣ, ಸಕಲ ಸ್ಮೃತಿಗಳು ಎಲ್ಲ ಈ ಅರ್ಥನೇ ಹೇಳ್ತಾ ಇರೋದು. ಇದನ್ನ ನೀವು ಒಪ್ಕೊಂಡ್ರೆ ಇದು ಯಾವ ಸಮಸ್ಯೆನೂ ಇರಲ್ಲ. ಜೀವನ್ ಮುಕ್ತಿ ಅವಸ್ಥೆನೂ ಕೂಡಿಸ್ಬೋದು, ಮೋಕ್ಷ ಎಲ್ಲಾನು ಸರಿ ಹೋಗುತ್ತೆ. ಇದೊಂದನ್ನು ಒಪ್ಪಿದ್ರೆ, ನೀವು ದೇವರ ಅನುಗ್ರಹದಿಂದಲೇ ಮೋಕ್ಷ ಅನ್ನೋ ಒಂದು ವಿಷಯನ ಒಪ್ಪಿದ್ರೆ ಇದೆಲ್ಲವನ್ನು ಕೂಡಿಸ್ಬೋದು. ಅದನ್ನ ನೀವು ಅದನ್ನ ಒಪ್ತಾ ಇದ್ದಾರೆ. ಅವ್ರೇನ್ ಒಪ್ತಾ ಇದ್ದಾರೆ? ಅದ್ವೈತ ಸಾಕ್ಷಾತ್ಕಾರ ಆದ ಕೂಡಲೇ ಅವಿದ್ಯೆಯ ನಾಶ, ಅದು ಸಾಧ್ಯ ಇಲ್ಲ. ಜ್ಞಾನ ಬಂದಾಗ ಅಜ್ಞಾನ ಪೂರ್ತಿ ಹೋಗ್ಬೇಕು, ಸ್ವಲ್ಪ ಉಳೀತು ಅನ್ನೋದು ತಪ್ಪು ಅಂತ ನಮ್ಮ ಖಂಡನೆ ಇದುವರೆಗೆ. ಈ ರೀತಿಯಲ್ಲಿ ದೇವರ ಅನುಗ್ರಹದಿಂದಲೇ ಮೋಕ್ಷ ಅಂತ ಒಪ್ಪಿದಾಗ ಯಾವುದೇ ಸಮಸ್ಯೆ ಇಲ್ಲ. ಯಾಕೆ ಸಮಸ್ಯೆ ಇಲ್ಲ? ನಿಮಗೂ ಅದೇ ತಾನೆ ಪ್ರಾಬ್ಲಮ್. ಈಗ ದೇವರ ದರ್ಶನ ಆಯ್ತು, ಒಬ್ಬನಿಗೆ ಅಪರೋಕ್ಷ ಜ್ಞಾನ ಆಯ್ತು. ಅಪರೋಕ್ಷ ಜ್ಞಾನಿ ಆದವನು ಭೂಮಿ ಮೇಲೆ ಹೇಗಿರ್ಲಿಕ್ಕಾಗುತ್ತೆ? ದೇವರ ಅಪರೋಕ್ಷ ಜ್ಞಾನ ಮೇಲೆ ಭೂಮಿ ಮೇಲೆ ಇರ್ತಾರ? ಮೋಕ್ಷಕ್ಕೆ ಹೋಗ್ಬೇಕಲ್ವಾ? ಜ್ಞಾನ ಏನೈವ ಪರಂ ಪದಂ, ಜ್ಞಾನದಿಂದಲೇ ಪರಮಂ ಪದಂ. ಅಂದ್ರೆ ಪರಂ ಪದಂ ಅಂದ್ರೆ ಮೋಕ್ಷ, ಮೋಕ್ಷ ಸ್ಥಾನಕ್ಕೆ ಹೋಗಿರ್ಬೇಕಲ್ವಾ? ಅಪರೋಕ್ಷ ಜ್ಞಾನಿಗಳು ಭೂಮಿ ಮೇಲೆ ಹೇಗಿರ್ಲಿಕ್ಕೆ ಸಾಧ್ಯ ಅಂತ ನಮಗ್ ನೀವು ಪ್ರಶ್ನೆ ಕೇಳ್ಬೇಡಿ. ಯಾಕೆ ನಮ್ಮ ಸಿದ್ಧಾಂತದಲ್ಲಿ ವ್ಯವಸ್ಥೆ ಇದೆ ಅದಕ್ಕೆ. ಅದೇ ಹಿಂದೆ ಅನೇಕ ಬಾರಿ ಹೇಳಿದ್ದೀನಿ, ಈ ವಿದ್ಯಾಧಿಕರಣದಲ್ಲೂ ಬಂದಿದೆ ವಿಶೇಷವಾಗಿ. ಅದಕ್ಕೆ ಉತ್ತರ ಇದನ್ನ ನೆನಪಿಸ್ಕೊಂಡು ನಾವು ಮುಂದಕ್ಕೆ ಹೋಗ್ಬೇಕು. ಏನ್ ಉತ್ತರ ಅಂದ್ರೆ, ನಮ್ಮ ಸಿದ್ಧಾಂತದಲ್ಲಿ ದೇವರ ಅನುಗ್ರಹದಿಂದ ಮೋಕ್ಷ ಅಂತ ಹುಟ್ಟಿದ್ರಿಂದ ಅಪರೋಕ್ಷ ಜ್ಞಾನಿಗಳು ಅಂದ್ರೆ ಈಗಾಗ್ಲೇ ಬ್ರಹ್ಮನ ಸಾಕ್ಷಾತ್ಕಾರ ಆದವರು, ಜೀವನ್ಮುಕ್ತಿ ಅವಸ್ಥೆಯಲ್ಲಿ ಇರೋರು ಸಂಸಾರದಲ್ಲಿ ಇರಬಹುದು. ಯಾಕಿರಬಹುದು? ಅವ್ರಿಗೆ ಅವಿದ್ಯೆ ಹೋಗಿದ್ಯಾ ಇಲ್ವಾ? ಅಪರೋಕ್ಷ ಜ್ಞಾನಿಗಳಿಗೆ ಹೋಗಿಲ್ಲ ಅಂತ ಹೇಗೆ ಹೇಳೋದು? ಅವಿದ್ಯೆ ಇದ್ರೆ ಅವ್ರಿಗೆ ಅಪರೋಕ್ಷ ಜ್ಞಾನ ಹೇಗಾಗ್ಲಿಕ್ಕೆ ಸಾಧ್ಯ? ಅವಿದ್ಯೆ ಇಲ್ಲ ಆದ್ರಿಂದಲೇ ಅವ್ರಿಗೆ ಅಪರೋಕ್ಷ ಜ್ಞಾನ ಆಗಿದೆ, ದೇವರನ್ನ ಅವರು ಸಾಕ್ಷಾತ್ ನೋಡಿದ್ದಾರೆ. ಮತ್ ಸಂಸಾರದಲ್ಲಿ ಇದಾರಲ್ವಾ, ಪ್ರಕೃತಿ ಬಂಧನ ಇದೆಯಲ್ವಾ? ಹೌದು, ಪ್ರಕೃತಿ ಬಂಧನದಲ್ಲಿದ್ದಾರೆ, ಸಂಸಾರದಲ್ಲಿದ್ದಾರೆ. ಮತ್ ಅವಿದ್ಯೆ ಹೋಗಿದೆಯಾ ಇಲ್ವಾ? ಹೋಗಿದೆ. ಇದೇನಿದು ಅವಿದ್ಯೆ ಹೋಗಿದೆ ಅಂತೀರಿ, ಪ್ರಕೃತಿ ಬಂಧನದಲ್ಲಿ ಇದ್ದಾರೆ ಅಂತ ಹೇಳ್ತೀರಿ, ದೇವರನ್ನು ನೋಡಿದ್ದಾರೆ ಅಂತ ಹೇಳ್ತೀರಿ, ಅಪರೋಕ್ಷ ಜ್ಞಾನಿಗಳು ಅಂತೀರಿ, ಜೀವನ್ಮುಕ್ತಿ ಅವಸ್ಥೆಯಲ್ಲಿ ಇದ್ದಾರೆ ಅಂತ ಹೇಳ್ತೀರಿ. ಇದು ಒಂದೊಂದಕ್ಕೂ ಸಂಬಂಧ ಇಲ್ಲ. ಒಂದಿದ್ರೆ ಇನ್ನೊಂದು ಇರಲ್ಲ. ಆ ತರದ್ದು ಎಲ್ಲವನ್ನು ಸೇರಿಸಿ ಇಲ್ಲ ಇಲ್ಲ ಜೀವನ್ಮುಕ್ತಿ ಅವಸ್ಥೆಯಲ್ಲಿ ಇದ್ದಾರೆ, ಆದ್ರೂ ಅವಿದ್ಯೆ ಹೋಗಿದೆ ನಿಜ, ಅದೇ ಸಂಸಾರದಲ್ಲಿ ಇದ್ದಾರೆ, ಪ್ರಕೃತಿ ಬಂಧನಕ್ಕೆ ಸಿಲುಕಿದ್ದಾರೆ, ಹೆಂಗ್ ಸಾಧ್ಯ? ಅದಕ್ಕೆ ಏನ್ ಹೇಳ್ಬೇಕಂದ್ರೆ, ಈ ವಿದ್ಯಾಧಿಕರಣದ ಅರ್ಥವಾಗಿ ಹಿಂದೆ ಬಂತು ವಿಶೇಷವಾಗಿ, ಈ ಮುಂದೆನೂ ಬರುತ್ತೆ. ಮುಂದಿನ ಪ್ಯಾರಾದಲ್ಲೇ ಅದ್ರ ಬಗ್ಗೆ ವಿಶೇಷವಾಗಿ ವಿಚಾರ ಹೇಳ್ತಾರೆ. ಅದನ್ನ ಅಲ್ಲೇ ನೋಡೋಣ. ಮುಂದೆ ಭಾಗ, ಮುಂದಿನ ಪ್ಯಾರಾ ಅಧಿಕರಣಾರ್ಥಂ ಉಪಸಂಹರತೆ ಅಂತ. ಈ ಅಧಿಕರಣದ ಒಟ್ಟು ಅರ್ಥ ಏನು ಅಂತ ಈಗ ಉಪಸಂಹಾರ ಮಾಡ್ತಾರೆ. ನಮ್ಮ ಸಿದ್ಧಾಂತದಲ್ಲಿ ಈ ಪ್ರಶ್ನೆಗಳಿಗೆ ಏನು ಉತ್ತರ, ನಿಜವಾಗಿ ಏನ್ ಅರ್ಥ, ವಿದ್ಯಾಧಿಕರಣದ ಪ್ರಮೇಯ ಏನು? ಈ ಅಧಿಕರಣ ನಮಗೆ ಮುಕ್ತಾಯ ಹಂತಕ್ಕೆ ಬಂತು, ಮುಕ್ತಾಯ ಆಗ್ತಾ ಇದೆ. ತುಂಬಾ ದೊಡ್ಡ ಅಧಿಕರಣ ಈ 3ನೇ ಪಾದದಲ್ಲಿ. ಇದಾದ್ಮೇಲೆ ಮುಂದಿನ ವಿಚಾರಗಳು ಬೇಗ ಹೋಗುತ್ತೆ, ಚಿಕ್ಕ ಚಿಕ್ಕ ಅಧಿಕರಣಗಳು. ಮತ್ತೆ 4ನೇ ಪಾದದಲ್ಲಿ ತುಂಬಾ ದೀರ್ಘವಾದ ವಿಚಾರಗಳು ಬರುತ್ತೆ, ತುಂಬಾ ಚೆನ್ನಾಗಿರೋ ವಿಷಯಗಳಿದೆ.
ಈ ವಿದ್ಯಾಧಿಕರಣ ಎಷ್ಟು ದಿವಸ ನೀವು ನೋಡ್ಬೋದು, ಹಿಂದಕ್ಕೆ ನೋಡ್ತಾ ಹೋದ್ರೆ ರೆಕಾರ್ಡ್ಗಳನ್ನ, ವಿದ್ಯಾಧಿಕರಣ ಯಾವತ್ ಶುರುವಾಗಿದೆ, ಯಾವತ್ ಮುಗೀತಾ ಇದೆ, ಅದಕ್ಕೆ ಇಷ್ಟು ಬೇಗ ಮುಗೀತು ಅನ್ನೋದೇ ಆಶ್ಚರ್ಯ. ಅಷ್ಟು ಬಹಳ ಗಂಭೀರವಾದ ವಿಷಯಗಳಿದೆ. ಈಗ ಪ್ರತಿಜ್ಞೆ ಮಾಡಿದ್ರು. ಇತಿ ಸರ್ವಂ ಪ್ರತಿಜ್ಞಾಯ ಸರ್ವೈಹಿ ತರ್ಕೈಹಿ ಸದಾಗಮೈಹಿ ಉಪಾಸೀತ ಹರಿಂ ನಿತ್ಯಂ ಗುಣೈರೇವ ಸ್ವಯೋಗ್ಯತಃ. ಇದುವರೆಗೆ ಪ್ರತಿಜ್ಞೆ ಏನ್ ಮಾಡಿದ್ರು, ಆ ಎಲ್ಲಾ ಪ್ರತಿಜ್ಞೆಯ ಪ್ರಕಾರ ಏನ್ ಪ್ರತಿಜ್ಞೆ ಮಾಡಿದ್ರು ಹಿಂದೆ ಜೈತೀರ್ಥರದನ್ ಬರೀತಾರೆ. ನಾವು ಪ್ರತಿಜ್ಞೆ ಮರ್ತ ಹೋಗ್ಬಿಟ್ಟಿರತ್ತೆ ಇಷ್ಟೊತ್ತಿಗೆ, ಯಾಕಂದ್ರೆ ವಿದ್ಯಾಧಿಕರಣ ಶುರುವಾಗಿ ಎಷ್ಟೋ ದಿವಸ ಆಗಿದೆ. ಏನ್ ಪ್ರತಿಜ್ಞೆ ಅಂದ್ರೆ, ನಾಸ್ತೇವ ಮೋಕ್ಷ ಸತ್ವೇವ ಸಾಧನಾಂತರ ಸಾಧ್ಯ ಇತ್ಯೇತದ್ ಅನುಪಪನ್ನಂ. ಅಂದ್ರೆ ಕೆಲವ್ರು ಮೋಕ್ಷನೇ ಇಲ್ಲ, ಮೋಕ್ಷ ಇದ್ರು ನೀವ್ ಹೇಳೋ ಉಪಾಯದಿಂದ ಸಿಗಲ್ಲ, ನಾವ್ ಹೇಳೋ ಉಪಾಯದಿಂದ ಮೋಕ್ಷ ಸಿಗತ್ತೆ ಅಂತ ಒಬ್ಬೊಬ್ರು ವಾದ. ಚಾರ್ವಾಕ ಮತದಿಂದ ಪ್ರಾರಂಭ ಆಯ್ತು. ಅವ್ರು ಮೋಕ್ಷನ ಒಪ್ಲಿಲ್ಲ, ಅವ್ರು ಈ ಜಗತ್ನಲ್ಲೇ ಮೋಕ್ಷ ಸಿಗೋದು ನಮ್ಗೆ ಅಂತ ಅವ್ರ ವಾದ. ಇನ್ ಕೆಲವರು ಮೋಕ್ಷವನ್ನು ಒಪ್ತಾರೆ, ಆದ್ರೆ ಅದಕ್ಕೆ ಬೇಕಾಗಿದ್ದ ಕಾರಣಗಳು ಬೇರೆ ಅಂತ. ಒಬ್ರು ಕರ್ಮ ಜ್ಞಾನ ಸಮುಚ್ಚಯವಾದ, ಎರಡೂ ಬೇಕು ಅಂತ ಹೇಳ್ತಾರೆ. ಕರ್ಮ ಬೇಕು, ಕರ್ಮದಿಂದ ಮೋಕ್ಷ ಅಂತ ಕೆಲವರು ಕರ್ಮದಿಂದಲೇ ಮೋಕ್ಷ ಅಂತ ಕೆಲವರು ಕರ್ಮ ಜ್ಞಾನ ಎರಡೂ ಸೇರಿದ್ರೇನೆ ಮೋಕ್ಷ ಅಂತ. ಹೀಗೆ ಕರ್ಮ ಜ್ಞಾನ ಸೇರಿ ಮೋಕ್ಷ ಅಂತ ಆದ್ರೂ ಶಿವನ ಅನುಗ್ರಹದಿಂದ ಮೋಕ್ಷ ಅಂತ ಕೆಲವರು ಇಲ್ಲ ಪ್ರಕೃತಿ ಪುರುಷ ವಿವೇಕ ಬೇರೆ ಬೇರೆ ಸರಿಯಾಗಿ ತಿಳ್ಕೊಂಡ್ಬಿಟ್ರೆ ಅದ್ರ ಜ್ಞಾನ ಇದ್ರೆ ಸಾಕು ಮೋಕ್ಷಕ್ಕೆ ಹೋಗ್ತೀವಿ ಅಂತ ಕೆಲವರು ದೇವರನ್ನು ಒಪ್ಲಿಲ್ಲ, ದೇವರು ಬೇಕು ಅಂತ ಸಿದ್ಧಾಂತದಲ್ಲಿ ಒಪ್ಕೊಂಡಿದ್ದಾರೆ, ಆದ್ರೆ ದೇವರ ಅನುಗ್ರಹದಿಂದಲೇ ಮೋಕ್ಷ ಅದು ಒಪ್ಪಲ್ಲ, ಜ್ಞಾನದಿಂದ ಮೋಕ್ಷ. ಹೀಗೆ ಎಷ್ಟೆಷ್ಟೋ ಪಕ್ಷಗಳು ಬಂತು. ಆದ್ರೆ ಯಾವ ಪಕ್ಷನೂ ಸರಿ ಇಲ್ಲ ಅಂತ ಅವರು ಪ್ರತಿಜ್ಞೆ ಮೊದಲೇ ಮಾಡ್ಬಿಡಿದ್ರು, ಯಾವ್ದು ಸರಿ ಇಲ್ಲ ಅಂತ. ಆ ಪ್ರತಿಜ್ಞೆಯನ್ನ ಸರಿಯಾಗಿ ಪೂರ್ಣೆ ಮಾಡಿದ್ರು. ಅನೇಕ ತರ್ಕಗಳನ್ನ, ಅನೇಕ ವೇದವಾಕ್ಯಗಳನ್ನ, ಅನೇಕ ಪುರಾಣ ಸ್ಮೃತಿ ಭಗವದ್ಗೀತೆ ಎಲ್ಲ ಬಂತು. ಎಲ್ಲ ವಾಕ್ಯಗಳನ್ನು ಉದಾಹರಿಸಿ ಅದು ಯಾವುದು ಸರಿ ಇಲ್ಲ, ಮೋಕ್ಷಕ್ಕೆ ದಾರಿ ಇದೆ, ಅದು ದೇವರ ಅನುಗ್ರಹ ಮಾತ್ರ ಅಂತ ತಿಳಿಸಿದ್ದಾರೆ. ಅಂದ್ರೆ ಜ್ಞಾನಕ್ಕಿಂತ ಒಂದು ಸ್ಟೆಪ್ ಮುಂದೆ ಇದು. ಕರ್ಮ ಜ್ಞಾನ, ನೆಕ್ಸ್ಟ್ ಭಗವಂತನ ಅನುಗ್ರಹ ಪ್ರಸಾದ, ಅದಕ್ಕೆ ದೊಡ್ಡ ಸ್ಥಾನ ನಮ್ಮ ಸಿದ್ಧಾಂತದಲ್ಲಿ. ಸರ್ವಾರಿಷ್ಟ ನಿವೃತ್ತಿ ಭಗವತ್ ಪ್ರಸಾದಾಧೀನ ಅಂತ ಹಿಂದೆ ಅದರ ಅರ್ಥವನ್ನು ಹೇಳ್ತಾ ಇದ್ದಾರೆ. ಆ ವಾಕ್ಯ ಹಾಗೇ ಬರಲ್ಲ, ಅದು ಸ್ವಲ್ಪ ಚೇಂಜ್ ಇದೆ ಅಲ್ಲಿ. ಇದು ತತ್ವವಿಧಾಂ ಪಂಥ ಅಂತ ಬರುತ್ತೆ, ತತ್ವವಿಧ ಪಂಥ. ಯಾರು ಈ ತತ್ವಗಳನ್ನ ತಿಳಿದಿರೋರು ಸರಿಯಾಗಿ, ಅಂದ್ರೆ ನಿಜವಾಗಿ ಶಾಸ್ತ್ರದ ರಹಸ್ಯವನ್ನ ಯಾರು ತಿಳಿದಿದಾರೋ ಅವರ ದಾರಿ ಏನು ಅಂದ್ರೆ ಸರ್ವಾರಿಷ್ಟ ನಿವೃತ್ತಿ ತತ್ ಪ್ರಸಾದ ನಿಬಂಧನೆ ಇವ. ಅಂದ್ರೆ ಎಲ್ಲಾ ಅನಿಷ್ಟಗಳು ಹೋಗೋದು ಭಗವಂತನ ಅನುಗ್ರಹದಿಂದಲೇ ಅಂತ ಹೇಳಿದ್ದಾರೆ ಮಾತು. ಎಲ್ಲಾ ಅನಿಷ್ಟ ಅಂದ್ರೆ ಮೋಕ್ಷಕ್ಕೆ ಹೋಗ್ಬೇಕಾದ್ರೆ ಏನೇನು ಅನಿಷ್ಟ ಕಳ್ಕೊಬೇಕು ಎಲ್ಲಾ ಹೋಗೋದು, ಯಾವುದೇ ಸಣ್ಣ ಅನಿಷ್ಟ ಆಗ್ಲಿ ಅದರಿಂದ ದೊಡ್ಡ ಅನಿಷ್ಟದವರೆಗೆ ದೇವರ ಪ್ರಸಾದ ಅದು ಹೋಗೋದು ಅಂತ ಹೇಳಿದ್ರು. ಅದೇ ರೀತಿ ಮೋಕ್ಷ ಸಿಗೋದು ಅಂದ್ರೆ ದೇವರ ಅನುಗ್ರಹದಿಂದಲೇ ಮೋಕ್ಷ. ಈ ವಿಷಯ ಏನಿದೆಯಲ್ಲ, ಈ ವಿಷಯ ಬಹಳ ಮುಖ್ಯ. ಅಪರೋಕ್ಷ ಜ್ಞಾನ ಆದ್ರೂ ಇಲ್ಲ, ಅವನು ಇದೇ ಸಂಸಾರದಲ್ಲಿ ಇರ್ತಾನೆ. ಆದ್ರಿಂದಲೇ ನಾವು ಸ್ತೋತ್ರಗಳನ್ನ ಹೇಳ್ಬೇಕಾದ್ರೆ ಅಪರೋಕ್ಷೀಕೃತ ಶ್ರೇಷಃ ಸಮುಪೇಕ್ಷಿತ ಭಾವಜಃ ಅಪೇಕ್ಷಿತ ಪ್ರದಾತಾನ್ಯೋ ರಾಘವೇಂದ್ರ ನ ವಿದ್ಯತೆ ಅಂತ ಉದಾಹರಣೆಗೆ ಹೇಳಿದ್ದು. ಈ ತರ ಅನೇಕ ಜ್ಞಾನಿಗಳ ಬಗ್ಗೆನೂ ಇರುತ್ತೆ. ಅಪರೋಕ್ಷ ಜ್ಞಾನ ಇರುತ್ತೆ ಅವ್ರಿಗೆ, ದೇವರನ್ನು ನೋಡಿಲ್ಲ ಅಂತಲ್ಲ, ದೇವರು ನೋಡಿದ್ದಾರೆ, ದೇವರ ಅನುಗ್ರಹ ಆಗಿಲ್ಲ ಅಂತಾನು ಹೇಳ್ಬಾರ್ದು ಹಾಗಂತ. ಆದ್ರೆ ಮೋಕ್ಷಕ್ಕೆ ಹೋಗ್ಬೇಕಾದ್ರೆ ಏನು ಭಗವಂತನ ಅನುಗ್ರಹ ಆಗ್ಬೇಕಾಗಿದೆಯೋ ಅದಾಗಿಲ್ಲ ಅಂತ. ಹಾಗಾಗಿ ಅವರು ಈ ಸಂಸಾರದಲ್ಲಿದ್ದಾರೆ, ಅದಾಗಿದೆ ಅವ್ರು ಸಂಸಾರದಲ್ಲಿ ಇರ್ತಾ ಇರ್ಲಿಲ್ಲ. ಹಾಗಂತ ಅವ್ರಿಗೆ ಅಪರೋಕ್ಷ ಜ್ಞಾನ ಆಗಿದೆ, ಆದ್ರಿಂದಲೇ ನಮ್ಗೆ ಅವ್ರ ಉಪದೇಶ ಕೊಡೋದು ಸಾರ್ಥಕ. ನಾವು ಅವ್ರ ಉಪದೇಶನ ಪಡ್ಕೊಳ್ಬೇಕು. ಯಾಕೆ ಅವ್ರು ದೇವ್ರ ನೋಡಿದ್ದಾರೆ, ನೀವು ಇನ್ನೂ ಮೋಕ್ಷಕ್ಕೆ ಹೋಗಿಲ್ಲ ಅಂತ ಅವ್ರನ್ನ ನಾವು ಪ್ರಶ್ನಿಸೋ ಹಾಗಿಲ್ಲ. ಯಾಕಂದ್ರೆ ಅದು ವಿಧಿ ಹಾಗೆ. ಇನ್ನು ಮೋಕ್ಷಕ್ಕೆ ಬೇಕಾದ ದೇವರ ಅನುಗ್ರಹ ಅವ್ರಿಗೆ ಆಗಿಲ್ಲ ಆದ್ರಿಂದ. ಹಾಗಂತ ಬೇರೆ ಎಲ್ಲ ಅನುಗ್ರಹ ಆಗಿದೆ, ನಮಗೆ ಅನುಗ್ರಹ ಮಾಡ್ಬೇಕಾಗಿದೆ ಅಂಥ ಅನುಗ್ರಹವನ್ನು ಅವ್ರು ಪಡ್ಕೊಂಡಿದ್ದಾರೆ. ಅಂಥ ಅನುಗ್ರಹ ಅವ್ರಿಗೆಲ್ಲ ಆಗಿದೆ. ಆದ್ರೆ ಮೋಕ್ಷಕ್ಕೆ ಜನಕವಾದ ಪ್ರಸಾದ ಆಗಿಲ್ಲ, ಮೋಕ್ಷ ತಂದುಕೊಳ್ಳಿಕ್ ಬೇಕಾದ ಅನುಗ್ರಹ ಮಾತ್ರ ಇನ್ನೂ ಆಗಿಲ್ಲ. ಆದ್ರಿಂದ ಇರ್ತಾರೆ ಸಂಸಾರದಲ್ಲಿ. ಅದರಿಂದ ಅಪರೋಕ್ಷ ಜ್ಞಾನಿಗಳು ಈಗಲೂ ಸಂಸಾರದಲ್ಲೇ ಇರ್ತಾರೆ. ಅವರು ಸಾಧನೆ ಮಾಡ್ಕೊಂಡು ಯಾವತ್ತು ದೇವರ ಅನುಗ್ರಹ ಆಗತ್ತೋ ಆಯ್ತು, ಇವತ್ತು ನೀನ್ ಬಿಡುಗಡೆ ಮಾಡ್ತೇನೆ, ಇನ್ ಮೋಕ್ಷಕ್ ಬಾ ಅಂತ ಯಾವತ್ತು ದೇವರ ಇಚ್ಛೆ ಪಡ್ತಾನೋ ಆಗ ಅವ್ರು ಮೋಕ್ಷಕ್ಕೆ ಹೋಗ್ತಾರೆ. ಅಲ್ಲಿವರೆಗೂ ಹೋಗ್ತಾರೆ. ಇನ್ ಜೈತೀರ್ಥರು ಮುಂದೆ ವಿವರಿಸ್ತಾರೆ ಬಹಳ ಚೆನ್ನಾಗಿ. ಕಿಂ ನಾಮ, ಈಗ ಶುರುವಾಯ್ತು. ಅಲ್ಲ, ಮೋಕ್ಷನೇ ಇಲ್ಲ, ಮೋಕ್ಷಕ್ಕೆ ಉಪಾಯ ಇಲ್ಲ ಅಂತೆಲ್ಲ ಹೇಳಿದ್ರಿ, ಅದ್ರ ಮೋಕ್ಷಕ್ಕೆ ಉಪಾಯನೂ ಇದೆ, ಅದರ ಪ್ರತಿಜ್ಞೆ ಏನು ಅಂತ ಎಲ್ಲಾ ಹೇಳಿ ನಾವೀಗ ಅದನ್ನ ನಿರೂಪಣೆ ಮಾಡ್ತೀವಿ. ಏನಂತ? ಪ್ರತಿಜ್ಞೆಯ ಭಾಗನೇ ಇಷ್ಟು ಅಂತ.
ಪ್ರತಿಜ್ಞೆ ನಾನೇನು ಹೇಳಿದೆ, ಕೇವಲ ಸ್ವಲ್ಪ ಹೇಳಿದೆ. ಮೋಕ್ಷನೇ ಇಲ್ಲ, ಮೋಕ್ಷ ಇದ್ರು ಬೇರೆ ಸಾಧನಗಳಲ್ಲಿ ಸಿಗಲ್ಲ ಅಷ್ಟೇ ಅಲ್ಲ, ಇನ್ನೊಂದು ಪ್ರತಿಜ್ಞೆ ಇದೆಯಂತೆ. ಈ ಪ್ರತಿಜ್ಞೆಯನ್ನ ಮಾಡಿದ್ದಾರೆ. ಉದ್ದ ವಾಕ್ಯ ಒಂದಿದೆ ನೋಡಿ, ಮುಂದೆ ಶುರು ಆಗುತ್ತೆ. ಕಿಂ ನಾಮ ನಿಷ್ಕಾಮ ಭಗವದರ್ಥ ಶ್ರುತ್ಯಾದಿ ವಿಹಿತ ಕರ್ಮಾನುಷ್ಠಾನೇನ ಶುದ್ಧಾಂತಃಕರಣಸ್ಯ ರಾಗಾದಿ ದೋಷಕ್ಷಯೇ ಜಾತ ಭಗವದ್ ಭಕ್ತೇಃ ಶ್ರವಣ ಮನನ ನಿಧಿಧ್ಯಾಸನ ಅಭ್ಯಾಸವತಃ ಪರಮ ಭಾಗವತಸ್ಯ ಭಗವತ್ ಸಾಕ್ಷಾತ್ಕಾರೇ ಜಾತೆ ಪ್ರಸನ್ನೋ ಭಗವಾನ್ ಅಪ್ರಾರಬ್ಧಾನಿ ಕರ್ಮಾಣಿ ವಿನಾಶ್ಯ ಭಾಗವತ ಧರ್ಮ ಪ್ರವೃತ್ತಯೇ ಜ್ಞಾನಿನಂ ಕಮಪಿ ಕಾಲಂ ವ್ಯವಸ್ಥಾಪಯನ್ ತದರ್ಥಂ ಪ್ರಾರಬ್ಧಾನಿ ಕರ್ಮಾಣಿ ಅವಶೇಷ್ಯ ತತ್ಫಲೋಪಭೋಗೇ ಸರಿ ತಾನ್ಯಪಿ ವಿನಾಶ್ಯ ಪ್ರಕೃತಿಬಂಧಾನ್ ಮೋಚಯತಿ ಇತಿ ಸರ್ವಂ ಪ್ರತಿಜ್ಞಾಯ. ಇದು ಪ್ರತಿಜ್ಞೆ, ಇಷ್ಟು ದೊಡ್ಡ ಪ್ರತಿಜ್ಞೆ ಇದೆ. ಈ ಪ್ರತಿಜ್ಞೆಯನ್ನ ಮಾಡಿ ಇದನ್ನು ಸಮರ್ಥನೆ ಮಾಡಿದ್ದಾರೆ. ಇದು ಸರ್ವಂ ಅಂತ ಬರ್ತಾರೆ. ಈ ರೀತಿ ಎಲ್ಲವನ್ನ ಪ್ರತಿಜ್ಞೆ ಮಾಡಿ ನಾವು ಈ ತರ್ಕ ವೇದ ಇದೆಲ್ಲ ಹೇಳಿರೋ ಪ್ರಕಾರ ನಮ್ಮ ನಮ್ಮ ಯೋಗ್ಯತೆಗೆ ತಕ್ಕ ಹಾಗೆ ಭಗವಂತನನ್ನ ಧ್ಯಾನ ಮಾಡಬೇಕು ಪ್ರತಿನಿತ್ಯ ಅಂತ ಹೇಳ್ತಾರೆ. ಇದುವರೆಗೂ ಪ್ರತಿಜ್ಞೆ ಅಂತ ಒಂದ್ ಬರುತ್ತಲ್ಲ, ಅದು ಏನು ಇಷ್ಟು, ಅದನ್ನ ಒಂದು 4-5 ಲೈನಲ್ಲಿ ಜಯತೀರ್ಥರು ಅಷ್ಟು ವಿಷಯ ಹೇಳ್ತಾರೆ. ಎಷ್ಟು ಚೆನ್ನಾಗಿದೆ ಅಂದ್ರೆ, ಹಿಂದೆ ಹೇಳಿದ ಅಷ್ಟು ಸಾರ ಇಲ್ಲಿ ಬರುತ್ತೆ. ಅಷ್ಟು ಚೆನ್ನಾಗಿ ಇದನ್ನ ಸಂಗ್ರಹ ಮಾಡಿದ್ದಾರೆ. ಇದು ತುಂಬಾ ಮುಖ್ಯವಾದ ಭಾಗ. ಅಂದ್ರೆ ನಮ್ಮ ಸಿದ್ಧಾಂತದಲ್ಲಿ ಒಬ್ಬ ಸಂಸಾರದಿಂದ ಬಿಡುಗಡೆ ಹೊಂದುತ್ತಾನೆ ಅಂದ್ರೆ ಯಾವಾಗ ಹೊಂದುತ್ತಾನೆ ಅನ್ನೋ ಒಂದು ಪ್ರಶ್ನೆಗೆ ಉತ್ತರ ಕೊಡ್ಬೇಕು ಅಂದ್ರೆ ಈ 5 ಲೈನ್ ಚೆನ್ನಾಗಿ ಓದಿರ್ಬೇಕು. ಈ 5 ಲೈನ್ ಅರ್ಥನೇ ನಿಜವಾಗಿ ಬೇಕಾಗಿರೋದು. ಇಷ್ಟು ದಿವಸ ಓದಿದ್ವಿ, ಅದ್ರ ಮುಖ್ಯ ಇದು 5 ಲೈನ್. ಇದರಲ್ಲಿ ಏನ್ ವಿಷಯ ಹೇಳಿದ್ದಾರೆ ಇದೆ ಅದಕ್ಕೆ ಉತ್ತರ. ಯಾರು ಈ ಸಂಸಾರದಿಂದ ಮುಕ್ತಿಯನ್ನ ಪಡಿತಾರೆ, ಅದಕ್ಕೆ ಮುಖ್ಯ ಕಾರಣ ಏನು? ಅಪರೋಕ್ಷ ಜ್ಞಾನಿ ಹೋಗ್ತಾನ, ದೇವರ ಅನುಗ್ರಹ ಆದವನು ಹೋಗ್ತಾನ, ಅಥವಾ ಜಾಸ್ತಿ ಯಾಗ ಕರ್ಮಗಳನ್ನು ಮಾಡಿದವನು ಹೋಗ್ತಾನ, ಅಥವಾ ಶ್ರವಣ ಮಾಡಿದವನು ಹೋಗ್ತಾನ, ಮನನ ಮಾಡಿದವನು ಹೋಗ್ತಾನ, ಧ್ಯಾನ ಮಾಡಿದವನು ಹೋಗ್ತಾನ, ಅಥವಾ ಅಂತಃಕರಣ ಶುದ್ಧಿ ಇದ್ರೆ ಸಾಕ ಅಷ್ಟಿಂದಲೇ ಹೋಗ್ತಾನ, ಏನು ಅನ್ನೋ ವಿಚಾರ ಇಲ್ಲಿ ಬಹಳ ಸುಂದರವಾಗಿ ಬಂದಿದೆ. ಅದೇನು ಅನ್ನೋದನ್ನ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇದ್ದೀರಾ. ಪಾಠವನ್ನ ಸ್ಮನ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀವನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ. ಶ್ರೀ ಕೃಷ್ಣಾರ್ಪಣಮಸ್ತು. ನಮಸ್ಕಾರ ಆಚಾರ್ಯರೇ. ನಮಸ್ಕಾರ.